Good evening and welcome to News 9. I'm Nolan Pinto. Now, there seems to be no end in sight for those opposing the government's decision on the KPSC recruitment for the year 2011. Today, the scenes witnessed at Freedom Park are testament to the fact that KAS aspirants could be fighting a battle they just can't win. Chaos. Dejection. Outcry. Let the doctor come and tell whether it is drama or not. Illa sir, drama now martiridu bidi sir. Drama adake treatment kodtira bidi sir namge. Drama sir now martiridu treatment ಯಾಕೆ ಕೊಡ್ತೀರಾ drama ಮಾಡಿದ್ರೆ bidi sir. No sir. Scenes today at Freedom Park were no different than what they had been over the past couple of days. Disappointed by the government's decision on KPSC 2011 examinations, KAS aspirants continue to voice their resentment for the third consecutive day. In our innocent candidate's opinion, in favor of us, we need to talk. So, see, in that, it's actually, it's not time value. What we have wasted time and all those things, it's not, what I can say, it's, they're not giving respect over what we have wasted time and all those things. See, it's not an, just 1 or 2 months examinations. It takes prelims, mains and interview. It takes 2 years of our earlier time. So before that, when this CID inquiry and all was taken place, but then also it has dragging like anything. So already we have wasted this for 4 years. ರದ್ದತಿ ಮಾಡಿದೀನಿ ಅನ್ನೋದು ಯಾವ ಬೇಸಿಸ್ ಮೇಲೆ ಅಂತ ಹೇಳ್ತಿದಾರಲ್ಲ ಸರ್. CID ರಿಪೋರ್ಟ್ ಮೇಲೆ ನಾನು ರದ್ದತಿ ಮಾಡಿದೀನಿ ಅಂತ ಹೇಳ್ತಾರೆ. CID ರಿಪೋರ್ಟ್ ಅಲ್ಲಿ ಏನ್ ಅಲಿಗೇಷನ್ ಆಗಿದೆ, ಇದರಲ್ಲಿ ಏನ್ ತಪ್ಪಾಗಿದೆ ಅಂತ ಕಂಡಿಡಿಯಕ್ಕೆ ಹೇಳಿದ್ದಾರೆ. ಅವರು ಕೋರ್ಟ್ ಅಲ್ಲ ಸರ್, ಅದನ್ನ ತಪ್ಪಿತಸ್ಥರು ಹೌದೋ ಇಲ್ಲೋ ಅನ್ನೋದು ಕೋರ್ಟ್ ಮೇಲೆ ಆಗ್ಬೇಕು ಸರ್. ಕೋರ್ಟ್ ಹೇಳಿದ್ಮೇಲೆ ಅದ್ರ ಮೇಲೆ ಏನಾದ್ರು ಮಾಡಿದ್ರೆ ಓಕೆ ಸರ್. CID ರಿಪೋರ್ಟ್ ಮೇಲೆ ಇದೇ CID ರಿಪೋರ್ಟ್ ಅಲ್ಲಿ 5% ಅಲಿಗೇಷನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅವರ ಹತ್ರ ಎಲ್ಲ ಹೇಳಿದಾಗ ಇದರಲ್ಲಿ ಏನು ಹೊರಳಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ನಾನು ಹೇಳ್ತಕ್ಕಂತ ಮಾತಲ್ಲ ಸರ್. ಇದನ್ನ ಆಯ್ತಾ ಸರ್, 5% ಇದಾಗಿದ್ರೆ ಆ ತರದವ್ರನ್ನ ತೆಗೆದುಹಾಕಿ ಬೇರೆಯವ್ರಿಗೆ ಕೊಡಿ ಅಂತ ನಾವು ಮೊದಲಿಂದನೂ ಕೇಳ್ಕೊಂತ ಬರ್ತೀವಿ ಸರ್. 20% ಅಲಿಗೇಷನ್ಸ್ ಆಗಿದೆ, ಏನಾದ್ರು ಮಾಡಬೇಕಾಗಿದೆ ಸರ್. They still haven't found answers to the questions they have been asking ever since the announcement of re-examinations for the 2011 batch of KAS. Why roll back the KAS results and make students who clear the exam by fair means suffer? Why does everybody have to pay the price for the fault of a few? Those are the questions that have put the government somewhere in between a rock and a hard place. ಮತ್ತೆ ರೀಕನ್ಸಿಡರ್ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿದೆ, ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ. CID ರಿಪೋರ್ಟು ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆದಿದೆ ಅಂತ ಹೇಳಿರುವಾಗ how can we accept the list? ಎಕ್ಸಾಮಿನೇಷನ್ ಸರಿಯಾಗಿ ನಡೆದಿಲ್ಲ, OIC ಓರಲ್ ಇಂಟರ್ವ್ಯೂನಲ್ಲಿ ಭ್ರಷ್ಟಾಚಾರ ನಡೆದಿದೆ, ಮೆಂಬರ್ಗಳು ಕ್ಯಾಂಡಿಡೇಟ್ಗಳಿಗೆ ಫೋನ್ ಮಾಡಿದ್ದಾರೆ, ಟೆಲಿಫೋನ್ ನಂಬರ್ಗಳು ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಅಂತೆಲ್ಲ ಬಂದಿರುವಾಗ. However, there are also a few who still feel that the Chief Minister and his cabinet were right in taking this decision. ಸೊ ಈಗ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿ ಇಷ್ಟು ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಂತ KPSC ಕಮಿಷನ್ ಯಾರು ಅದರ ತಂಟೆಗೆ ಹೋಗಿರಲಿಲ್ಲ. ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕಾಗ ಅದನ್ನು ಉಪಯೋಗಿಸ್ತಾ ಇದ್ರು. ಈಗ ನಿಷ್ಠಾವಂತ ಭ್ರಷ್ಟ ವಿರೋಧಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ದಿಟ್ಟವಾದ ನಿರ್ಧಾರ ತಗೊಂಡು ಇಡೀ ಯುವ ಜನತೆಗೆ ಆಶಾಕಿರಣವಾಗಿ ತಗೊಂಡಿರೋ ನಿರ್ಧಾರ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಯುವ ಜನತೆಯನ್ನು ಬೆಂಬಲಿಸೋಸ್ಕರ ನಾವು ಇಲ್ಲಿ ಬಂದು ಸೇರಿ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ KPSC ಇತಿಹಾಸದಲ್ಲಿ ಇದೊಂದು ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ಕಷ್ಟಪಟ್ಟು ಅವ್ರು ಹೇಳ್ತಾರೆ ನಾವು 4 ವರ್ಷದಿಂದ ಓದ್ತಾ ಇದೀವಿ, 8 ವರ್ಷದಿಂದ ಓದ್ತಾ ಇದೀವಿ ಅಂತ. ಸ್ವಾಮಿ, ನಾವು 8ನೇ ಕ್ಲಾಸಿಂದ ಓದ್ತಾ ಇದ್ದೀವಿ ಸ್ವಾಮಿ. ನಾವು ನಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ನಮ್ಗೆ ಏನಾಗ್ತೀರಿ ಅಂತ ಕೇಳಿದ್ರೆ IAS ಆಗ್ತೀವಿ, KS ಆಗ್ತೀವಿ ಅಂತ ಹೇಳ್ಕೊಂಡು ಬಂದಿರೋರು ಏನೋ ಕಷ್ಟಪಟ್ಬಿಟ್ಟು ಅಪ್ಪ ಅಮ್ಮ ಏನೋ ನಮ್ಮ ಸಾಕ್ತಾ ಇದ್ದಾರೆ. ಸೊ ಅಂತ ಒಂದು ಇದಿಟ್ಕೊಂಡು ಓದಬೇಕಾದ್ರೆ ನಮ್ಮ ಆಸೆಗೆ ತಲೆ ರೆಚ್ಚಿಬಿಟ್ಟಿದ್ರು.
ದಯವಿಟ್ಟು ಇದೊಂದು ಸಿದ್ದರಾಮಯ್ಯ ತಗೊಂಡಂತ ನಿರ್ಧಾರ ಒಂದು ಇಡೀ ಒಂದು ಇತಿಹಾಸದಲ್ಲಿ ಅಮರವಾಗಿ ಉಳಿದಿದೆ. ಇನ್ನು ಭ್ರಷ್ಟಾಚಾರ ನಡೆಯಲ್ಲ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾವು ಇವತ್ತಿಂದಲೇ ಎಲ್ಲರೂ ಪ್ರಾಮಾಣಿಕವಾಗಿ ಓದಿ ಜನರಿಗೆ ಪ್ರಾಮಾಣಿಕವಾಗಿ ನಮ್ಮ ಸೇವೆಯನ್ನು ಒದಗಿಸಕ್ಕೆ ನಾವು ಸಿಸ್ಟಮ್ ಅಲ್ಲಿ ಬರಕ್ಕೆ ಇಷ್ಟಪಡ್ತಾ ಇದ್ವಿ. This has done little to pacify the anger 2011 batch of KS aspirants. In fact, it only pushed them over the edge, forcing them to intensify their agitation. So much that 3 of them had to be rushed to the hospital against their wishes before severe exhaustion and fatigue could take their toll on them. ಇಲ್ಲಿ ಪೊಲೀಸವ್ರು ನಮ್ಮನ್ನ ಯಾಕೆ ಎತ್ಕೊಂಡು ಬರಬೇಕು, ಡಾಕ್ಟರ್ಸ್ ಡೇಟಾನ ಇಂಟರ್ಪ್ಟ್ ಮಾಡಿ ಇವ್ರು ಯಾಕೆ ಪೊಲೀಸವ್ರು ಎತ್ತಾಕೊಂಡು ಬರ್ಬೇಕು ನಮಗೆ ಫೋರ್ಸ್ಫುಲಿ ಎತ್ತಾಕೊಂಡು ಬಂದಿದ್ದಾರೆ. ಫೋರ್ಸ್ಫುಲಿ FIR ಫೈಲ್ ಮಾಡ್ತೀನಿ, ಪ್ರಿಯಂಪ್ಟಿವ್ ಅರೆಸ್ಟ್ ಮಾಡ್ತೀನಿ ನಿಮಗೆ ಏನಾದ್ರು ತಗೊಳ್ಳಿಲ್ಲ ಅಂದ್ರೆ ಅಂತ ಹೇಳ್ತಿದ್ದಾರೆ. ಆಯ್ತು ಮಾಡಲಿ, ಅವೆಲ್ಲ ಮಾಡಲಿ. ಯಾವ್ದ್ರ ಮೇಲೆ? ಡ್ರಾಮಾ ಮಾಡ್ತಿರೋ ರೀಸನ್ಗೆ ನನಗೆ ಪ್ರಿಯಂಪ್ಟಿವ್ ಅರೆಸ್ಟ್ ಅಂಡ್ ಫೋರ್ಸ್ಫುಲ್ ಇದು ಮಾಡ್ತಾರ? ಮಾಡಲಿ ಸರ್, ನಾನು ಅದಕ್ಕೆ ಏನೇ ಮಾಡಿದ್ರು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಹೆಂಗಿದ್ರು ಡ್ರಾಮಾ. ಅವರು ಹೋಮ್ ಮಿನಿಸ್ಟರ್ ಇವರು ಡೈರೆಕ್ಟ್ IRFಸ್ಗೆ ಕಾಲ್ ಮಾಡಿ ಹೇಳ್ಬೋದು, ಅಥವಾ CM ಇವರು ಹೇಳಿ ಒಪ್ಪಿಸ್ಲಿ. ಅವ್ರು ಇಲ್ಲ ಡ್ರಾಮಾ ಮಾಡ್ತಿಲ್ಲ, ಇದು ನಿಜ ಅಂತ ಒಪ್ಕೊಂಡ ಮೇಲೆ ನಾವು ಮಾಡ್ತಿರೋ ಹೋರಾಟ, ಆಮೇಲೆ ನಾವು ಟ್ರೀಟ್ಮೆಂಟ್ ತಗೋತೀವಿ. But all the emotional outbursts and the demonstration by KS aspirants may have failed to bear fruit, but it still isn't the end of the line for them yet. Slowly but steadily, they are gathering support from pro-Kannada organizations and even politicos. KPSC ಹಗರಣದಲ್ಲಿ ಯಾರ್ಯಾರು ಹಗರಣ ಮಾಡಿದ್ದಾರೆ ಅವ್ರನ್ನ ಈ ಕೂಡಲೇ ಸರ್ಕಾರ ಕೇಸ್ಗಳನ್ನ ಹಾಕಿ ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ಅದೇ ರೀತಿ ಪ್ರಾಮಾಣಿಕವಾಗಿ ರ್ಯಾಂಕ್ ಪಡೆದು ಪಾಸ್ ಆಗಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರಿಗೆ ಉದ್ಯೋಗವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಇವತ್ತು ರೈತರ ಮಕ್ಕಳು, ಬಡವರು, ಕೆಲವರು ಜಾತಿ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗರು ಏನು ಉತ್ತೀರ್ಣರಾಗಿದ್ದಾರೆ 362 ಜನ, ಅವರಿಗೆ ಈ ಕೂಡಲೇ ಸರ್ಕಾರ ಉದ್ಯೋಗವನ್ನ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ಇದು ರಾಜ್ಯವ್ಯಾಪ್ತಿ ಹೋರಾಟವನ್ನ ಹಮ್ಮಿಕೋಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. ಒಂದು 15-20 ಜನ ಯಾರು ಅಭ್ಯರ್ಥಿಗಳು ಅಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಮತ್ತು ಅಲ್ಲಿ ಹಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೆಸರು ಬಂದಿದ್ದಾವೆ, ಅವ್ರಿಗೆ ನೀವು ಶಿಕ್ಷೆ, ಅವ್ರಿಗೆ ನೀವು ರದ್ದು ಮಾಡುವಂಥದ್ದು, ಅವ್ರ ನೇಮಕಾತಿ ಇವೆಲ್ಲ ನೀವು ಮಾಡಿ. ಆದರೆ ಪ್ರಾಮಾಣಿಕವಾಗಿ ಇವತ್ತು ಹಾರ್ಡ್ ವರ್ಕ್ ಮಾಡಿ ಅಭ್ಯಾಸ ಮಾಡಿಕೊಂಡು 4-5 ವರ್ಷ ಇವತ್ತು ರಿಟರ್ನ್ ಎಕ್ಸಾಮ್ ಪಾಸ್ ಮಾಡಿ ಮತ್ತೊಂದು ಎಫರ್ಟ್ಸ್ ಮಾಡಿ ಇವತ್ತು ಯಾರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂಥವ್ರನ್ನು ರದ್ದು ಮಾಡುವಂಥದ್ದು ಬಹುಶಃ ಪ್ರಾಮಾಣಿಕತೆಗೆ ಮತ್ತು ಅಂಥ ಒಂದು ಹಾರ್ಡ್ ವರ್ಕ್ ಮಾಡಿದಂಥವ್ರಿಗೆ ಇವತ್ತು ಅನ್ಯಾಯ ಮಾಡಿದಂಥದ್ದು. ಅದಕ್ಕಾಗಿ ಇದನ್ನ ಒಂದು ಅಮೂಲಾಗ್ರವಾಗಿ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕ್ಯಾಬಿನೆಟ್ದವರು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಯಿತು. ಅದನ್ನೇನು ಮಾಡೋದಲ್ಲೇ ಸಾರಾಸಗಟವಾಗಿ 360ಕ್ಕೂ ಹೆಚ್ಚು ಜನರನ್ನ ಇವತ್ತು ರದ್ದು ಮಾಡಿರೋದು ಭಾಳ ತಪ್ಪು. ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಅದಕ್ಕಾಗಿ ಅದನ್ನು ಮರುಪರಿಶೀಲನೆ ಮಾಡಬೇಕು. ಈಗೇನು ಆದೇಶ ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ನು, ಅದನ್ನು ಮರುಪರಿಶೀಲನೆ ಮಾಡಿ ಯಾರು ಭ್ರಷ್ಟಿದ್ದಾರೆ ಅವ್ರಿಗೆ ನೀವು ಎಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಉಳಿದವರು ಯಾರು ಪ್ರಾಮಾಣಿಕರಿದ್ದಾರೆ ಅನ್ನುವಂಥ ಸ್ಕ್ರೂಟಿನಿ ಮಾಡಿ ಅವ್ರಿಗೆ ನೇಮಕಾತಿ ಮಾಡುವಂಥ ಕೆಲಸ ತಕ್ಷಣವೇ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಿದೆ. While the support has added strength to their side, the fact still remains that the government is standing firmly by its decision. All the tension and resentment has not yielded any results so far. How long will this agitation continue? How long will it take before either the government or the protesters yield to the other? Bansi Kalappa with Sunil and Pramod for News 9 Bengaluru. Well, the entire political fraternity too stands divided over the KPSC issue. Netas have been at loggerheads with each other ever since protests broke out against the government's decision. Most prominent of the fights was the one between Chief Minister Siddaramaiah and a former Chief Minister, H.D. Kumaraswamy, a war that has now escalated to all new heights. HDK challenges Siddu. ಈ ವಿಷಯದಲ್ಲಿ ವಿಧಾನಸಭೆ ಕಲಾಪ ಅವರು ಕರೀಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ, ಯಾಕಂದ್ರೆ ಪಾಪ ಬಹಳ ಬಿಸಿ ಇರ್ತಾರೆ. ಈಗ ಚುನಾವಣೆಗಳು ಬೇರೆ ಇವೆ, 3 ಚುನಾವಣೆ ಬೇರೆ ಗೆಲ್ಲಬೇಕು ಅವರು. ಒಂದು ಅರ್ಧ ಗಂಟೆ 1 ಗಂಟೆ ನಿಮ್ದು ಯಾವ್ದಾದ್ರು ಚಾನಲ್ಗೆ ಬಂದ್ಬಿಡ್ಲಿ, ನಾನು ಕೆಲವು ಪ್ರಶ್ನೆ ಇಡ್ತೀನಿ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಸಮಜಾಯಿಷಿ ಕೊಡ್ಲಿ ನೋಡೋಣ. ಅಷ್ಟಾದ್ರೂ ಮಾಡ್ಬಿಡ್ಲಿ, ಪುಣ್ಯ ಕಟ್ಕೊಳ್ಳಿ ಅವರು ಪುಣ್ಯಾತ್ಮರು. H.D. Kumaraswamy had thrown down the gauntlet to the Chief Minister over the KPSC issue yesterday. Overcome by emotion, the former Chief Minister had questioned the government's decision and had challenged Siddaramaiah to an open debate. However, the Chief Minister was not one to stand down in the face of allegations.
CM returns the favor in kind. Siddaramaiah today challenged Kumaraswamy to find any faults in his decision as it was based on the CID report. The Chief Minister also raised questions on how the candidates who scored so well in the written exam fared so badly in the Viva if there were no irregularities in the selection process. ಚರ್ಚೆ ಆಗಲಿ, ಅದು ಬೇರೆ ವಿಚಾರ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳೋದು, ಇನ್ನೊಂದು ಕಡೆ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡೋದು, ಇದು ಯಾವ ರೀತಿ ಸರಿ? ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಪರ ಇದ್ದಾರಾ? ಹೇಳ್ಬೇಕು ಅವರು. ಸೊ ಅದರಿಂದ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತ ಹೇಳಿ ನಾವು ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ಈ ಆಯ್ಕೆಯನ್ನ ನಾವು ಮಾಡೋಕ್ಕಾಗಲ್ಲ. ದಯವಿಟ್ಟು ಕರೆಸಿ, ಇಲ್ಲೇ ಬರ್ತಾರ ಈ ಪುಣ್ಯಾತ್ಮರು ಇವರೆದುರಿಗೆ ಚರ್ಚೆ ಮಾಡೋಣ. ಇಲ್ಲ ಇಲ್ಲಿ ಬೇಡ, ಇಲ್ಲಿ ಸ್ವಲ್ಪ ಇವರು ಉದ್ರೇಕದಲ್ಲಿ ಮಾತಾಡಬಹುದು, ತೊಂದರೆ ಆಗಿದೆ ಅಂತ ಹೇಳಿ. ಎಲ್ಲಿ ಬರ್ಬೇಕು ಹೇಳಿ, ನಾನೇ ಬರ್ತೀನಿ. ಬಂದ್ಬಿಡ್ಲಿ ಮುಖ್ಯಮಂತ್ರಿಗಳು, ಅವ್ರ ಮನೆಗೆ ಬರಬೇಕಾ? ಅಲ್ಲೂ ಬಂದು ಚರ್ಚೆ ಮಾಡ್ತೀನಿ. ನನಗೆ ನ್ಯಾಯ ದೊರಕಬೇಕಷ್ಟೇ, ಅನ್ಯಾಯ ಆಗಬಾರ್ದು ಯಾರಿಗೂ. That said, the stage is set for a showdown between the former Chief Minister and the current Chief Minister. When will the two decide to battle it out? A News 9 report.